ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮಿಂಚಿನ ಬೆಳವಣಿಗೆ ಆಗಿದೆ. ಚುನಾವಣಾ ಗಣದಿಂದ ಹಿಂದೆ ಸರಿದಂತ ಸಚಿವೆ ಹೆಬ್ಬಾಳ್ಕರ್ ಸಹೋದರ. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಆಗಿರುವಂತಹ ಮಿಂಚಿನ ಬೆಳವಣಿಗೆ. ಚುನಾವಣಾ ಕಣದಿಂದಾನೇ ಹಿಂದೆ ಸರಿದಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಹೋದರ. ಚುನಾವಣೆಯಿಂದ ಹಿಂದಕ್ಕೆ ಸರಿದ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ. ಸತೀಶ್ ಜಾರಕಿಹೊಳಿ ಮನವೊಲಿಕೆ ಹಿನ್ನೆಲೆ ಚುನಾವಣಾ ಕಣದಿಂದ ಹಿಂದಕ್ಕೆ ಸರಿದಿದ್ದಾರೆ ಚನ್ನರಾಜ್ ಹಟ್ಟಿಹೊಳಿ. ಅಧಿಕೃತ ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದಂತ ಸತೀಶ್ ಜಾರಕಿಹೊಳಿ ಖಾನಾಪುರದಿಂದ ಕಣಕ್ಕಿಳಿಯಲು ಸಿದ್ಧತೆ ನಡೆಸಿದ್ರು ಚನ್ನರಾಜ ಹಟ್ಟಿಹೊಳಿ ಅವರು. ಕಳೆದ 4-5 ತಿಂಗಳಿಂದ ತಯಾರಿ ಮಾಡಿಕೊಂಡಿದ್ರು. ಜಿಲ್ಲಾ ರಾಜಕಾರಣ ರಾಜಕೀಯ ದೃಷ್ಟಿಯಿಂದ ಹಿಂದೆ ಸರಿಯಲಿದ್ದಾರೆ. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾಹಿತಿ ಹಂಚಿಕೊಳ್ತೀನಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ವಿಡಿಯೋ ಮೂಲಕ ಅಧಿಕೃತವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಚುನಾವಣಾ ಕಣದಿಂದ ಚನ್ನರಾಜ ಹಟ್ಟಿಹೊಳಿ ಅವರು ಹಿಂದೆ ಸರಿದಿದ್ದಾರೆ ಅಂತ. ಜರುಗ್ತಾ ಇದೆ. ಆ ಚುನಾವಣೆಯಲ್ಲಿ ಸಾಕಷ್ಟು ಕಡೆ ವಿರೋಧ ಆಗ್ತಾ ಇದೆ, ಕೆಲವು ಕಡೆ ಸ್ಪರ್ಧೆ ಆಗ್ತಾ ಇದೆ. ಮತ್ತು ಇದು ಈಗೆಲ್ಲ ಹೇಳಿದಂತೆ ಇದು ಯಾವುದೇ ರಾಜಕೀಯ ಪಕ್ಷದ ಮೇಲೆ ಚುನಾವಣೆ ಆಗುವಂತ ಚುನಾವಣೆ ಅಲ್ಲ. ಸೊ ರೈತರ ಹಿತದೃಷ್ಟಿಯಿಂದ ಮತ್ತು ಜಿಲ್ಲೆ ಹಿತದೃಷ್ಟಿಯಿಂದ ಚುನಾವಣೆ ಆಗ್ತಾ ಇದೆ. ಕೆಲವು ಕಡೆ ವಿರೋಧ ಆಗ್ತಾ ಇದೆ, ಕೆಲವು ಕಡೆ ಚುನಾವಣೆ ಆಗ್ತದೆ, ಈಗಾಗಲೇ ಹೇಳಿದ್ದೀನಿ. ಸೊ ಒಂದು ಮಹತ್ವದ ಬೆಳವಣಿಗೆಯಲ್ಲಿ ಖಾನಾಪುರದಿಂದ ಚನ್ನರಾಜ್ ಹಟ್ಟಿಹೊಳಿ ಸ್ಪರ್ಧೆ ಮಾಡಲಿಕ್ಕೆ ಕಳೆದ 4-5 ತಿಂಗಳಿಂದ ಪ್ರಯತ್ನ ಮಾಡಿದ್ರು. ಸಾಕಷ್ಟು PKP ಸೊಸೈಟಿಗಳಿಗೆ ಅವರು ಸಂಪರ್ಕ ಮಾಡಿದ್ರು. ಅದನ್ನ ಬೆಂಬಲ ಕೂಡ ಪಡೀಲಿಕ್ಕೆ ಯಶಸ್ವಿ ಆಗಿದ್ರು. ಆದರೆ ಜಿಲ್ಲೆಯ ರಾಜಕಾರಣಿ ಮತ್ತು ರಾಜಕೀಯದ ದೃಷ್ಟಿಯಿಂದ ಅವರ ಸ್ಪರ್ಧೆಯನ್ನೇ ನಾವು ಹಿಂದಕ್ಕೆ ಪಡಿತಾ ಇದ್ದೀವಿ. ನಿನ್ನೆ ಅವ್ರ ಜೊತೆ ಸುದೀರ್ಘ ಚರ್ಚೆ ಮಾಡಿದ್ದೀವಿ, ಚನ್ನರಾಜ್ ಅವರು ನಾನು. ಹೀಗಾಗಿ ಅವರ ಖಾನಾಪುರದಿಂದ ಇನ್ನು DCC ಬ್ಯಾಂಕ್ ಸ್ಪರ್ಧೆ ಮಾಡ್ತಾಯಿದ್ರು. ಆ ಸ್ಪರ್ಧೆಯಿಂದ ಅವರು ಹಿಂದೆ ಸರಿದ್ದಾರೆ. ಮತ್ತು ಇದ್ರ ಬಗ್ಗೆ ವಿವರವಾಗಿ ನಂತರ ಯಾಕೆ ಸರಿಲಿಕ್ಕೆ ಕಾರಣಗಳೇನು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್. ಚನ್ನರಾಜ ಹಟ್ಟಿಹೊಳಿ ಅವರು ಕೂಡ ಚುನಾವಣೆಗೆ ಅಂತ ಸಿದ್ಧತೆ ಮಾಡ್ಕೊಂಡಿದ್ರು DCC ಬ್ಯಾಂಕ್ ಚುನಾವಣೆಗೆ. ಬಟ್ ಇದ್ದಕ್ಕಿದ್ದಂತೆ ಹಿಂದೆ ಸರಿದಿದ್ಯಾಕೆ? ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಮನವೊಲಿಸಿದ್ ಹೇಗೆ ಅಂತ? ಸೌಖ್ಯ, ಈಗ ಬೆಳಗಾವಿ DCC ಬ್ಯಾಂಕ್ ಚುನಾವಣೆಗೆ ಏನು ರಂಗೇರ್ತಾ ಇದೆ ಅಂತ ಹೇಳ್ಬೋದು. ಏನು ಖಾನಾಪುರ ವಿಧಾನಸಭಾ ಮತಕ್ಷೇತ್ರದ DCC ಬ್ಯಾಂಕ್ ಚುನಾವಣೆಯಿಂದ ಏನು ನಿರ್ದೇಶಕ ಸ್ಥಾನಕ್ಕೆ MLC ಚನ್ನರಾಜ್ ಹಟ್ಟಿಹೊಳಿ ಸ್ಪರ್ಧೆ ಮಾಡೋದಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಂಡಿದ್ರು. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮ ಕುಟುಂಬದಿಂದ ಅವರು ಸದಸ್ಯನನ್ನ ಈ ಬಾರಿ DCC ಬ್ಯಾಂಕ್ ನಲ್ಲಿ ಏನು DCC ಬ್ಯಾಂಕ್ ನ ಒಂದು ಸದಸ್ಯರಾಗಿ ಮಾಡ್ಬೇಕು ಅಂತ ರಣತಂತ್ರ ಕೂಡ ರೂಪಿಸಿದ್ರು. ಆದ್ರೆ ಈಗ ದಿಢೀರಾಗಿ ಚನ್ನರಾಜ್ ಹಟ್ಟಿಹೊಳಿ DCC ಬ್ಯಾಂಕ್ ಚುನಾವಣೆ ಕಣದಿಂದ ಹಿಂದೆ ಸರಿದಿದ್ದಾರೆ ಅನ್ನೋ ಮಾತನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಏನಂದ್ರೆ ಖಾನಾಪುರ ವಿಧಾನಸಭಾ ಮತಕ್ಷೇತ್ರದಿಂದ ಬಾಲಚಂದ್ರ ಜಾರಕಿಹೊಳಿ ಪ್ಯಾನೆಲ್ ಏನಿದೆ ಅಲ್ಲಿ ಈಗಾಗಲೇ ಮಾಜಿ ಶಾಸಕ ಅರವಿಂದ್ ಪಾಟೀಲ್ ಹೆಸರನ್ನ ಘೋಷಣೆ ಮಾಡಿದ್ದಾರೆ. ಈ ಹಿಂದೆ ಇದೇ ಖಾನಾಪುರ ವಿಧಾನಸಭಾ ಮತಕ್ಷೇತ್ರದಿಂದ ಏನು ಆವತ್ತಿನ ಶಾಸಕಿಯಾಗಿರ್ತಕ್ಕಂಥ ಅಂಜಲಿ ನಿಂಬಾಳ್ಕರ್ ಇಲ್ಲಿ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಕೇವಲ 2 ಮತಗಳಿಂದ ಅವರು ಸೋಲನ್ನ ಕಂಡಿದ್ರು. ಆದ್ರೆ ಈ ಬಾರಿಯ ಒಂದು ಅರವಿಂದ್ ಪಾಟೀಲ್ ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ರಾಜಕೀಯ ಸಮೀಕರಣ ಅಲ್ಲಿ ನಡೀತಾ ಇದೆ ಅಂತ ಮಾಹಿತಿಗಳು ಗೊತ್ತಾಗ್ತಾ ಇದ್ವು. ಆದ್ರೆ ಆ ಒಂದು ಹಿನ್ನೆಲೆಯಲ್ಲಿ ಈಗ ಚನ್ನರಾಜ್ ಹಟ್ಟಿಹೊಳಿಯಲ್ಲಿ ಸಿದ್ಧತೆ ಮಾಡ್ತಾ ಇದ್ದಾರೆ. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬ ಕೂಡ ಏನು ಖಾನಾಪುರ ವಿಧಾನಸಭಾ ಮತಕ್ಷೇತ್ರದ ಹಟ್ಟಿಹೊಳಿ ಗ್ರಾಮದಿಂದ ಅವರು ಪ್ರತಿನಿಧಿಸ್ತಾರೆ. ಹಾಗಾಗಿ ತಮ್ಮ ಮತಕ್ಷೇತ್ರದಿಂದಲೇ ಈ ತನ್ನ ಸೋದರನ್ನ DCC ಬ್ಯಾಂಕಿಗೆ ಒಂದು ಆಯ್ಕೆ ಮಾಡ್ಬೇಕು ಅನ್ನೋ ರಣತಂತ್ರ ರೂಪಿಸಿದ್ರು. ಆ ನಿಟ್ಟಿನಲ್ಲಿ ಈಗಾಗಲೇ 2 ಸುತ್ತಿನ ಈಗಾಗಲೇ ಸಭೆಗಳನ್ನ ಮಾಡಿದ್ರು. ಎಲ್ಲ ಸದಸ್ಯರನ್ನ ಮತ್ತು ಆಯಾ ಸೊಸೈಟಿಗಳನ್ನ ಮೀಟ್ ಆಗಿ ಎಲ್ಲವೂ ಕೂಡ ಮಾತುಕತೆ ಮಾಡಿ ಅಂತಿಮ ಹಂತದಲ್ಲಿ ಬಂದಿದ್ರು. ಆದ್ರೆ ದಿಢೀರಾಗಿ ಈಗ ಸತೀಶ್ ಜಾರಕಿಹೊಳಿ ಎಂಟ್ರಿ ಆದ ಬಳಿಕ ಮತ್ತು ಸತೀಶ್ ಜಾರಕಿಹೊಳಿ ಮನವೊಲಿಕೆ ಬಳಿಕ ಈಗ ಚನ್ನರಾಜ್ ಹಟ್ಟಿಹೊಳಿ ವಾಪಸ್ ಪಡೆದುಕೊಂಡಿದ್ದಾರೆ. ಹೀಗಾಗಿ ಖಾನಾಪುರದಿಂದ ಸತೀಶ್ ಜಾರಕಿಹೊಳಿ ಮತ್ತು ಅವರ ಪೆನಲ್ ಯಾರು ನಿಲ್ತಾರೆ ಅನ್ನೋಂಥದ್ದು ಕುತೂಹಲ ಇರ್ತಕ್ಕಂಥದ್ದು. ಅಂದ್ರೆ ಈಗ ಹಾಲಿ ಶಾಸಕ ವಿಠಲ್ ಹಲ್ಗೇಕರ್ ಸ್ಪರ್ಧೆ ಮಾಡ್ತಾರ ಅಥವಾ ಏನು ಮಾಜಿ ಶಾಸಕಿ ಅನಿಲ್ ನಿಂಬಾಳ್ಕರ್ ಮತ್ತೆ ಒಂದು ಚುನಾವಣಾ ಕಣಕ್ಕೆ ಧುಮುಕ್ತಾರ, ಅವ್ರು ಈ ಬಾರಿ DCC ಬ್ಯಾಂಕ್ ನ ಮರು ಆಯ್ಕೆ ಬಯಸಿ ಮತ್ತೆ ಸ್ಪರ್ಧೆ ಮಾಡ್ತಾರ ಅನ್ನೋ ಕುತೂಹಲ ಈಗ ಸೃಷ್ಟಿಯಾಗಿದೆ. ಒಟ್ಟಿನಲ್ಲಿ ಬೆಳಗಾವಿ DCC ಬ್ಯಾಂಕ್ ಚುನಾವಣೆ ದಿನೇ ದಿನೇ ಒಂದು ಹೊಸದಾದಂತ ಒಂದು ಸ್ವರೂಪ ಪಡೆದುಕೊಳ್ತಾ ಇದೆ. ಆಯಾ ವಿಧಾನಸಭಾ ಮತಕ್ಷೇತ್ರದಲ್ಲಿ ಬಂದಾಗ ತನ್ನದೇ ಆದಂತಹ ರಾಜಕೀಯ ಲೆಕ್ಕಾಚಾರಗಳಲ್ಲಿ ಏನು ರಾಜಕೀಯ ಲೆಕ್ಕಾಚಾರಗಳು ಆರಂಭ ಆಗ್ತದೆ. ಆ ಒಂದು ರಾಜಕೀಯ ಲೆಕ್ಕಾಚಾರದಂತೆ ಈಗ DCC ಬ್ಯಾಂಕ್ ಚುನಾವಣೆ ತಾವು ಮತ್ತಷ್ಟು ರಂಗೇರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ.